ಮೊಘಲರು ಬರೋಕ್ಕಿಂತ ಮುಂಚೆ ನಮ್ಮ ಭಾರತೀಯ ಇತಿಹಾಸದ ಪ್ರಕಾರ ರಾಜರಿದ್ರಲ್ವಾ, ಅವ್ರು ಯಾರು ಕ್ರೂರಿಗಳಾಗಿರ್ಲಿಲ್ವಾ? ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ, ಎಲ್ಲರೂ ನನ್ನ ಧರ್ಮಕ್ಕೆ ಬರಬೇಕು, ಕೇವಲ ನನ್ನ ಧರ್ಮ ಇರಬೇಕು. 26,000 ಪದಗಳು ಹೆಚ್ಚು ಇರೋ ಭಾಷೆಯಲ್ಲೂ ಜಿಹಾದ್ ಅಥವಾ ಕ್ರುಸೇಡ್ ಅನ್ನೋದಕ್ಕೆ ನಮಗೆ ಪದ ಇಲ್ಲ. ಕನ್ನಡದಲ್ಲಿ ಜಿಹಾದ್ಗೆ ಏನಂತೀರಿ? ಇಂತಹ ಜನರನ್ನ ನಾವು ಎಲ್ಲಿಯೂ ನೋಡೇ ಇರಲಿಲ್ಲ. ಈ ಹೆಂಗಸರ ಹಿಂದೆ ನಿಂತ್ಕೊಂಡು ಯುದ್ಧ ಮಾಡೋದು, ಗೋವುಗಳ ಹಿಂದೆ ನಿಂತ್ಕೊಂಡು ಯುದ್ಧ ಮಾಡೋದು, ದಿಸ್ ಇಸ್ ನ್ಯೂ ಅಂಡ್ ದಿಸ್ ಇಸ್ ಅನ್ಹರ್ಡ್ ಆಫ್. ಡೈ ಆರ್ ಲೀವ್. ಟಿಪ್ಪು ಮಾಡಿದ ಕ್ರೌರ್ಯಗಳ ಪಟ್ಟಿ ಹೇಳ್ತಾ ಹೋಗೋದು ಬೇಡ. ಈಗ ಇವರು ಇಷ್ಟೊಂದು ಕ್ರೂರಿಗಳು ಅಂತ ನಾವು ಮಾತಾಡಿದ್ವಿ. ಇವರು ಇಷ್ಟೊಂದು ಕ್ರೂರಿಗಳಾಗಿದ್ರು ಮೊಘಲರು. ಬೇಸಿಕಲಿ ಮೊಘಲರ ಬಗ್ಗೆ ಮಾತಾಡೋಣ. ಮೊಘಲರು ಕ್ರೂರಿಗಳಾಗಿದ್ರು. ಇವನ್ ಈಗ ತುಂಬಾ ಮೂವೀಸ್ ಇಲ್ಲ, ಇತಿಹಾಸದ ಮೂವೀಸ್ನ ನೋಡಿ ನನಗೂ ಅನಿಸಿರೋದು, ಮೊಘಲರು ಬರೋಕ್ಕಿಂತ ಮುಂಚೆ ನಮ್ಮ ಭಾರತೀಯ ಇತಿಹಾಸದ ಪ್ರಕಾರ ರಾಜರಿದ್ರಲ್ವಾ, ಅವ್ರು ಯಾರು ಕ್ರೂರಿಗಳಾಗಿರ್ಲಿಲ್ವಾ? ಅಂಥವ್ರನ್ನ ನೀವು ಯಾರು ಗುರುತಿಸಿದ್ದೀನಿ ಅನ್ನೋದಾದ್ರೆ, ಗುರುತಿಸಿದ್ದೀನಿ ಅಂತ ಹೇಳೋದಾದ್ರೆ, ಇಲ್ಲ ಗುರುತಿಸಿಲ್ಲ ಯಾರೂ ಇಲ್ಲ ಅನ್ನೋದಾದ್ರೆ, ನಾವು ಅವ್ರನ್ನ ಕ್ರೂರಿಗಳು, ಭಾರತದವ್ರು ಈ ಥರ ಅಂತ ಹೇಳ್ತೀವಿ. ಅಂದರೆ ಒಂದೇ ತಕ್ಕಡಿಗೆ ಹಾಕಿ ನಾವು ಯಾವತ್ತೂ ಮಾತಾಡಲ್ಲ. ಹಾಗೆ ಮಾತಾಡದೇ ಇರೋದಕ್ಕೂ ಏನಾದರೂ ಕಾರಣ ಇದೆಯಾ? ನೋಡಿ, ಫಸ್ಟ್ ಆಫ್ ಆಲ್ ಸಾವಿತ್ರಿ, ಯುದ್ಧ ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ, ಸಾಮ್ರಾಜ್ಯ ಅಗಲ ಮಾಡ್ಕೊಳ್ಳೋದಕ್ಕೆ. ನಾನು ರಾಜ, ನನ್ನ ಸಾಮ್ರಾಜ್ಯ ಅಗಲ ಆಗಬೇಕು ಅನ್ನೋ ಇಚ್ಛೆ ಪ್ರತಿ ರಾಜನಿಗೂ ಇದೆ. ಸೊ ಮುಸಲ್ಮಾನರು ಬರೋಕ್ಕಿಂತ ಮುಂಚೆ ಯುದ್ಧ ಆಗ್ತಾ ಇರಲಿಲ್ಲ ಅಂತ ಏನು ಅರ್ಥ ಅಲ್ಲ. ಖಂಡಿತವಾಗ್ಲೂ ಯುದ್ಧಗಳು ಆಗ್ತಾ ಇತ್ತು. 100% ಯುದ್ಧಗಳು ಆಗ್ತಾ ಇದ್ದಿದ್ದು ಸಾಮ್ರಾಜ್ಯ ದೊಡ್ಡದಾಗ್ಲಿ ಅಂತ ಆಸೆ ಇವತ್ತಿಗೂ ಇದೆ, ಎಲ್ರಿಗೂ ಇದೆ. ಹೋದ ತಿಂಗಳು ಇನ್ನೂ ಟ್ರಂಪ್ ಗ್ರೀನ್ಲ್ಯಾಂಡ್ ನ ಕೊಂಡ್ಕೊಂಡ್ಬಿಡ್ತೀನಿ ಅಲ್ವಾ? ಕ್ಯಾನಡಾಕ್ ಹೇಳ್ತಾ ಇದ್ದ, ಯುನೈಟೆಡ್ ಸ್ಟೇಟ್ಸ್ ಒಳಗಡೆ ಬಂದ್ಬಿಡು, ನಿನ್ನ 51ನೇ ರಾಜ್ಯ ಮಾಡ್ಕೋತೀನಿ. ಅದು ಇವತ್ತಿಗೂ ಇದೆ. ಇವತ್ತಿಗೂ ನನ್ನ ದೇಶ ಇಷ್ಟಾಗ್ಲ ಇರೋದು, ಗ್ರೀನ್ಲ್ಯಾಂಡು ಬಂದ್ಬಿಡ್ಲಿ, ಕ್ಯಾನಡಾನು ಬಂದ್ಬಿಡ್ಲಿ. ಟರ್ಕಿ ಇಸ್ ಸ್ಟಿಲ್ ಐಯಿಂಗ್ ದ ಐಲ್ಯಾಂಡ್ಸ್ ಅಲ್ವಾ? ಸೊ ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇರಲಿಲ್ಲ ಅಂತ ಏನಲ್ಲ. ನಮ್ಮ ದೇಶದಲ್ಲಿ ಯುದ್ಧ ಆಗ್ತಾ ಇದ್ದಿದ್ದು ಕೇವಲ ನನ್ನ ಸಾಮ್ರಾಜ್ಯ ಇಷ್ಟಗ್ಲ ಆಗಬೇಕು ಅಂತ. ಅದು ಪ್ರತಿ ರಾಜನಿಗೆ ಇರೋ ಇಚ್ಛೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ರಾಜವಂಶಗಳು ಬರ್ತಿದ್ವು ಹೋಗ್ತಿದ್ವು, ಆದ್ರೆ ತಕ್ಷಶಿಲಾ, ವಿಕ್ರಮಶಿಲಾ, ನಾಳಂದಾಕ್ ಏನೂ ಆಗ್ತಿರ್ಲಿಲ್ಲ. ಧಾರ್ಮಿಕ ಸ್ಥಳಗಳಿಗೆ ಏನೂ ಆಗ್ತಿರಲಿಲ್ಲ. ಆ್ಯಂಡ್ ವಿ ವರ್ ವೆರಿ ಕ್ಲಿಯರ್. ಶ್ರಾವಣ ಭಾದ್ರಪದದಲ್ಲಿ ಯುದ್ಧಗಳಾಗ್ತಿರಲಿಲ್ಲ, ಅದನ್ನೂ ಪಾಲಿಸೋರು ನಮ್ಮ ರಾಜಂದ್ರು. ಕಟಾವ್ ಸಮಯ, ನಾಟಿ ಸಮಯ, ಇದು ಬೆಳೆ ತೆಗಿಬೇಕು. ಮಹಾಭಾರತದ ಕಾಲದಲ್ಲೂ ಯಾವಾಗ ಆಗಬೇಕು ಯುದ್ಧ ಅಂತ ಕೇಳಿದಾಗ ಶ್ರಾವಣ ಭಾದ್ರಪದ ಆದಮೇಲೆ ಯುದ್ಧ ಆಗಬೇಕು ಅಂತಾರೆ. ಸೊ ಆ ಯುದ್ಧದಲ್ಲೂ ನಮ್ದು ಎಷ್ಟೆಷ್ಟೋ ನಿಯಮಗಳಿದ್ವು, ಅದನ್ನ ಪಾಲಿಸಿ ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ ಯುದ್ಧ ಮಾಡ್ತಾ ಇದ್ವಿ ನಾವು. ಈ ಎಲ್ಲರೂ ನನ್ನ ಧರ್ಮಕ್ಕೆ ಬರಬೇಕು, ಕೇವಲ ನನ್ನ ಧರ್ಮ ಇರಬೇಕು, ಬಿಕ್ಕಿದ್ದ ಮಂದಿರಗಳು, ಚರ್ಚ್ಗಳನ್ನೆಲ್ಲ ನಶಿಸಬೇಕು, ಎಲ್ಲದನ್ನು ಮಸ್ಜಿದ್ ಮಾಡಬೇಕು, ಎಲ್ಲದನ್ನು ಚರ್ಚ್ ಮಾಡಬೇಕು, ಕೇವಲ ನಮ್ಮ ಜನರ ಧರ್ಮಾಂತರಣಗೋಸ್ಕರ ನಾವು ಯಾವತ್ತೂ ಯುದ್ಧಕ್ಕೆ ಹೋಗ್ಲಿಲ್ಲ. ಸಂಸ್ಕೃತ್ ಅನ್ಟ್ರಾನ್ಸ್ಲೇಟಬಲ್ಸ್ ಅಂತ ಒಂದು ಪುಸ್ತಕ ಇದೆ, ಐ ಥಿಂಕ್ ರಾಜೀವ್ ದೀಕ್ಷಿತ್ ಅವ್ರದ್ದು. ಅದ್ರ ಫೋರ್ವರ್ಡ್ ಅಲ್ಲಿ ದೀಕ್ಷಿತ್ ಜಿ ಕ್ಲಿಯರ್ ಆಗಿ ಬರೀತಾರೆ, ವಿತ್ ಪ್ರೂಫ್. ಇದು ದೀಕ್ಷಿತ್ ಅವ್ರು ಬರೆದಿರೋದು ಹೇಳ್ತಾ ಇರೋದು ನಾನು. ಅಂಡ್ ಹಿ ಸೇಸ್, ಇಂಗ್ಲಿಷ್ಗಿಂತ ಸಂಸ್ಕೃತದಲ್ಲಿ 26,000 ಶಬ್ದಗಳು ಜಾಸ್ತಿ ಇದೆ ಅಂತ. ವೊಕ್ಯಾಬ್ಯುಲರಿ, ಡಿಕ್ಷನರಿ, ಇಂಗ್ಲಿಷ್ ಡಿಕ್ಷನರಿ ಇಷ್ಟಪ್ಪ ಇದ್ರೆ ಸಂಸ್ಕೃತ ಡಿಕ್ಷನರಿ ಇಷ್ಟಪ್ಪ ಇರುತ್ತೆ. 26,000 ಪದಗಳು ಹೆಚ್ಚಿವೆ. ಕಂಪೇರ್ಡ್ ಟು ಇಂಗ್ಲಿಷ್ ಆರ್ ಲ್ಯಾಟಿನ್ ಹೆಚ್ಚು ಇದೆ ಅಂತ. 26,000 ಪದಗಳು ಹೆಚ್ಚು ಇರೋ ಭಾಷೆಯಲ್ಲೂ ಜಿಹಾದ್ ಅಥವಾ ಕ್ರುಸೇಡ್ ಅನ್ನೋದಕ್ಕೆ ನಮಗೆ ಪದ ಇಲ್ಲ. ಕರೆಕ್ಟಾ? ಹೌದು. ಹೇಳಿ, ನೀವೇ ಹೇಳಿ, ಕನ್ನಡದಲ್ಲಿ ಜಿಹಾದ್ಗೆ ಏನಂತೀರಿ? ಇಲ್ಲ ಶಬ್ದ. ಕನ್ನಡದಲ್ಲಿ ಕ್ರುಸೇಡ್ಗೆ ಏನಂತೀರಿ? ಯಾಕೆ ಅಂದ್ರೆ ನಮ್ಮಲ್ಲಿ ಧರ್ಮಾಂತರ ಮಾಡಲಿಕ್ಕೋಸ್ಕರ ಯುದ್ಧ ಹೋಗೋ ಅಭ್ಯಾಸವೇ ಇರಲಿಲ್ಲ.
ಹೇಗೆ ಸ್ಟ್ರಾಬೆರಿ ಅನ್ನೋ ಹಣ್ಣಿಗೆ ಕನ್ನಡದಲ್ಲಿ ನಮ್ಮ ದೇಶದಲ್ಲ ಎಲ್ಲಿಂದನೋ ಬಂದಿದೆ, ಅದೇ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ನೀವೇ ಹೇಳಿ, ಹಿಂದಿಯಲ್ಲಾಗ್ಲಿ, ಕನ್ನಡದಲ್ಲಾಗ್ಲಿ, ಮರಾಠಿಯಲ್ಲಾಗ್ಲಿ, ಗುಜರಾತಿಯಲ್ಲಾಗ್ಲಿ, ಭಾರತೀಯ ಯಾವ ಭಾಷೆಯಲ್ಲೂ ನಿಮ್ಗೆ ಅದರ 26,000 ಹೆಚ್ಚು ಪದಗಳಿದ್ರೂ ನಮ್ಮಲ್ಲಿ ಜಿಹಾದ್ ಅಥವಾ ಕ್ರುಸೀಡ್ ಅನ್ನೋ ಶಬ್ದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ. ಯಾಕೆಂದ್ರೆ ಅದು ನಮ್ಮ ಮನಸ್ಸಿನಲ್ಲೇ ಇಲ್ಲ, ನಮ್ಮ ಸಂಸ್ಕೃತಿನಲ್ಲೇ ಇಲ್ಲ. ಹೌದು. ಇಂತಹ ಜನರನ್ನ ನಾವು ಎಲ್ಲಿಯೂ ನೋಡೇ ಇರಲಿಲ್ಲ. ಬೇಕು ಅಂತ ಯುದ್ಧ ಭೂಮಿ ಸೈನ್ಯಗಳು ಈ ಕಡೆ ಸೈನ್ಯಗಳು ನಿಂತಿದ್ದಾಗ ಎದುರುಗಡೆ ಹಿಂದೂ ರಾಜ ನಿಂತಿದ್ರೆ ಬೇಕು ಅಂತ ಇಲ್ಲಿ ಆಸ್ ಅ ಶೀಲ್ಡ್ 1,000-2,000 ಹಸುಗಳನ್ನ ನಿಲ್ಸೋದು. ಬಿಕಾಸ್ ಅವ್ರು ಕೊಲ್ಲೋದಿಲ್ಲ ಅದನ್ನ. ಹಾ, ಸೊ ಇಂಥ ಕ್ರೌರ್ಯ ಎಲ್ಲ ನಮ್ಮ ದೇಶದ ಭಾರತೀಯ ಇತಿಹಾಸ ರಾಜ್ಯದಲ್ಲಿ ಇರ್ಲಿಲ್ಲ. ಭೀಷ್ಮ ಕೆಳಗಿಟ್ಬಿಟ್ರು ಧನುಷನ್ನ. ಶಿಖಂಡಿ ಹಿಂದೆ ಅರ್ಜುನ ನಿಂತಿದ್ದಾನೆ ಅಂತ ಗೊತ್ತಿದ್ರು ಭೀಷ್ಮ ಧನುಷು ಬಾಣ ಕೆಳಗಿಟ್ರು. ಈ ಹೆಂಗಸರ ಹಿಂದೆ ನಿಂತ್ಕೊಂಡು ಯುದ್ಧ ಮಾಡೋದು, ಗೋವುಗಳ ಹಿಂದೆ ನಿಂತ್ಕೊಂಡು ಯುದ್ಧ ಮಾಡೋದು, ದಿಸ್ ಇಸ್ ನ್ಯೂ ಅಂಡ್ ದಿಸ್ ಇಸ್ ಅನ್ಹರ್ಡ್ ಆಫ್ ಆಗಿನ ಕಾಲಕ್ಕೆ. ಹೌದು. ಸೊ ಇದೆಲ್ಲ ಮಾಡಿದ್ರು. ಅಥವಾ ಬೇಕು ಅಂತ ನಾವು ಯಾವ ಮರವನ್ನ ಪೂಜಿಸ್ತೀವೋ ಆ ಮರವನ್ನೇ ಕಟ್ ಮಾಡೋದು. ಅಂದ್ರೆ ನಮ್ಮ ಧಾರ್ಮಿಕವಾಗಿ ಆ ಮರ ನಮಗೆ ಬೇಕು, ನಾವು ಪೂಜಿಸ್ತೀವಿ ಅಂದ್ರೆ ಅದನ್ನ ಆ ಮರವನ್ನೇ ಕಟ್ ಮಾಡೋದು. ಭಟ್ಟ ಮಜಾರ್ ಅಂತಿದೆ ಕಾಶ್ಮೀರಲ್ಲಿ, ಇವತ್ತಿಗೂ ಇದೆ. ಭಟ್ ಅಂದ್ರೆ ಅಲ್ಲಿ ಕಾಶ್ಮೀರಿ ಭಟ್ರು, ಬ್ರಾಹ್ಮಣರು. ಭಟ್ಟ ಮಜಾರ್ ಅಂತಾರೆ ಅದನ್ನ. 6,000 ಕಾಶ್ಮೀರಿ ಭಟ್ಟರನ್ನ ಅಲ್ಲಿ ಕನ್ವರ್ಟ್ ಆಗಿ, ರಾಲೇವ್ ಘಾಲೇವ್ ಚಾಲೇವ್, ಇಲ್ಲ ಕನ್ವರ್ಟ್ ಆಗಿ, ಇಲ್ಲ ಸತ್ ಹೋಗಿ, ಇಲ್ಲ ದೇಶ ಬಿಟ್ಟು ಹೋಗಿ. ಹೌದು. ರಾಲೇವ್ ಘಾಲೇವ್ ಚಾಲೇವ್, ಕನ್ವರ್ಟ್, ಡೈ ಆರ್ ಹೊರಟೋಗಿ, ಲೀವ್. ಸೊ ಭಟ್ಟ ಮಜಾರ್ ಇಸ್ ಅರೌಂಡ್ 600 years old. 5,000 6,000 ಕಾಶ್ಮೀರಿ ಭಟ್ರನ್ನ ತಲೆ ಕಡ್ದು ಯಜ್ಞೋಪವೀತಗಳನ್ನೆಲ್ಲ ತೆಗೆದು ಇಷ್ಟೆತ್ರ ಯಜ್ಞೋಪವೀತ ಜೋಡಿಸಿದ್ರು. ಜನಿವಾರ ಅಷ್ಟು ಜನರದೆಲ್ಲ ತೆಗೆದು. ಸೊ ಯಜ್ಞೋಪವೀತ ತೆಗೆದ್ಬಿಟ್ಟು ಒಳಗ್ ಬನ್ನಿ ಅನ್ನೋ ಮೆಂಟಾಲಿಟಿ, ಜನ್ವಾರ ತೆಗೆದ್ಬಿಟ್ಟು ಒಳಗ್ ಬಾ, ಜನ್ವಾರ ಬೇಕಿಲ್ಲ, ಜನ್ವಾರ ತೆಗೆದ್ಬಿಟ್ಟು ಒಳಗ್ ಬಾ ಅನ್ನೋ ಜನ, ಅದನ್ನ ಸಮರ್ಥಿಸ್ಕೊಳ್ಳೋ ರಾಜರು ಇವತ್ತು ನೋಡ್ತಾ ಇಲ್ಲ ನಾವು. 500 ವರ್ಷದ ಹಿಂದೆನೇ ಇದು 500 ವರ್ಷದ ಹಿಂದೆನೇ ಶುರುವಾಯ್ತಿದು. ಇವತ್ತಿಗೂ ಲೋಕಲ್ ಕಾಶ್ಮೀರಿಗಳು ಅಲ್ಲಿ ಹೋಗ್ತಾರೆ, ಇಷ್ಟೆತ್ರ ಅದನ್ನ ವರ್ಣಿಸ್ತಾರೆ ಅಲ್ಲಿ ಮುಸಲ್ಮಾನರು ಸಂತೋಷದಿಂದ. ಸಾಧನೆ 5,000 ಜನವಾರಗಳು, ಒಂದ್ರ ಮೇಲೆ ಒಂದು ಇಷ್ಟೆತ್ರ ಬರೀ ಜನವಾರಗಳೇ ಆಗಿತ್ತು ಅಂತ. ಅದು ತುಂಬಾ ತೆಳು ಇರುತ್ತೆ, ಅಷ್ಟೆತ್ರ ಆಗ್ಬೇಕು ಅಂದ್ರೆ ತುಂಬಾ ಸೇರ್ಕೊಳ್ಬೇಕು. ಸೊ ಈ ಕ್ರೌರ್ಯ ಯುದ್ಧಗಳಾಗ್ತಿತ್ತು ಸಾವಿತ್ರಿ, ಯುದ್ಧಗಳಾಗ್ತಾ ಇರಲಿಲ್ಲ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಈ ಸೈನ್ಯದ ಮುಂದೆ ಹಸುಗಳನ್ನು ನಿಲ್ಲಿಸೋದು, ಇಷ್ಟು ಸುಮ್ಮನೆ ಓದ್ತಾ ಕೂತಿರೋರನ್ನೆಲ್ಲ ಸಾಯಿಸಿ ಜನಿವಾರ ಶೇಖರಿಸಿ, ನೋಡು ಎಷ್ಟತ್ರ ಜನಿವಾರದ ಜನ ಸಾಯಿಸಿದ್ದೀನಿ ಅನ್ನೋದು, ಗ್ರಂಥಾಲಯಗಳನ್ನ ಸುಟ್ಟಾಕೋದು, ಇತಿಹಾಸವನ್ನೆಲ್ಲ ಸುಟ್ಟಾಕೋದು, ಗ್ರಂಥಾಲಯವನ್ನ ಸುಟ್ಟಾಕೋದು. ಒಂದು ಪುಷ್ಕರಣಿ ಕಾಣಿಸಿದ್ರೆ ಅಲ್ಲಿ 2-3 ಹಸುಗಳನ್ನ ಕಡ್ದು, ಅಸತ್ತ ಹಸುಗಳನ್ನ ಪುಷ್ಕರಣಿಗೆ ಹಾಕೋದು, ಇದೆಲ್ಲ ಆಗಿದೆ. ಇಷ್ಟೊಂದು ಕ್ರೂರ ಈ ರೀತಿ ಯಾವ ರಾಜನೂ ವರ್ತಿಸ್ಕೊಂಡಿಲ್ಲ. ಯಾವ ರಾಜ, ಯಾಕೆ ರಾವಣ ಸಹಿತ ಇಷ್ಟು ಕ್ರೌರ್ಯ ತೋರಿಸ್ಲಿಲ್ಲ, ನಿಜವಾಗ್ಲೂ ದುರ್ಯೋಧನ ಸಹಿತ ಇಷ್ಟು ಕ್ರೌರ್ಯ ತೋರಿಸ್ಲಿಲ್ಲ. ಅವನಿಗಿದ್ದು ಆಸೆ ಕೂಡ ಎಲ್ಲ ನನಗ್ ಸಿಗ್ಲಿ, ಆಸ್ಥಾನ ದೊಡ್ಡದಾಗ್ಲಿ, ಸಾಮ್ರಾಜ್ಯ ದೊಡ್ಡದಾಗ್ಲಿ ಅಂತಾನೆ. ಹೆಣ್ಣು ಮೇಲೆ ಆಸೆ ಪಟ್ಟ, ಮಣ್ಣು ಮೇಲೆ ಆಸೆ ಪಟ್ಟ. ಆದ್ರೆ ಈ ಒಂಥರ ಕ್ರೌರ್ಯ, ಯುದ್ಧದಲ್ಲಿ ಸೈನಿಕರನ್ನ ಕೊಲ್ಲಬೇಕು, ಹೌದು, ಶಸ್ತ್ರ ಕೆಳಗಿಟ್ಬಿಟ್ರೆ ಸಾಯಿಸಬಾರ್ದು ಅನ್ನೋ ಒಂದು ಇದೆ ನಮ್ಮಲ್ಲಿ, ಅದನ್ನು ನಾವು ಪಾಲಿಸ್ತೀವಿ. ಸರೆಂಡರ್ ಆದ್ರೆ ಸಾಯಿಸಬಾರ್ದು ಅನ್ನೋ, ಅಟ್ಲೀಸ್ಟ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇವತ್ತಿಗೂ ಪಾಲಿಸ್ತೀವಿ. ಹೌದು ಹೌದು, ಸರೆಂಡರ್ ಆದ್ರೆ ಫೈನ್. ಶಸ್ತ್ರ ಇಲ್ದೇ ಇರೋ, ಕೈಯಲ್ಲಿ ಏನು ಶಸ್ತ್ರ ಇಲ್ದೇ ಇರೋರನ್ನ ಸುಮ್ನೆ ಸಾಯಿಸೋದು, ಹೌದು, ಪುಷ್ಕರಣಿಗಳಲ್ಲಿ ಗೋಗಳನ್ನ ಎಸೆಯೋದು, ಇದು ಯಾರೂ ಮಾಡಿಲ್ಲ ನಮ್ಮ ದೇಶದಲ್ಲಿ. ಋಗ್ವೇದದ ಕಾಲದಿಂದನೂ ಯಾರೂ ಮಾಡಿಲ್ಲ. ಮಾಡಿದ್ದು ಬರೀ ಮೊಘಲ್ ಇತಿಹಾಸದ
ರಾಜರುಗಳೇ, ಅಷ್ಟೊಂದು ಕ್ರೂರಿಗಳಾಗಿದ್ರು. ಅದೇ ಕಾರಣಕ್ಕೆ ಭಾರತೀಯ ರಾಜರನ್ನ ಮತ್ತೆ ಮೊಘಲ್ ರಾಜರನ್ನ ಹೋಲಿಕೆ ಮಾಡಿ ಮಾತಾಡಲ್ಲ. ಯುದ್ಧ ಏನ್ ಇಂಡಿಯಾದಲ್ಲಿ ಏನ್ ಯುದ್ಧನೇ ಆಗ್ತಾ ಇರಲಿಲ್ವಾ? ಸಾಮ್ರಾಜ್ಯದ ವಿಸ್ತರಣೆಗೆ ಯುದ್ಧಗಳಾಗ್ತಿತ್ತು. ಧರ್ಮಾಂತರಕ್ಕೆ ಯಾವತ್ತೂ ನಮ್ಮ ದೇಶದಲ್ಲಿ ಯುದ್ಧಗಳಾಗ್ಲಿಲ್ಲ. ಈಗ ನಮ್ಮ ಭಾರತೀಯ ಇತಿಹಾಸದ ರಾಜ್ಯರ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆದವರು, ತುಂಬಾ ಇನ್ಸ್ಪೈರ್ ಮಾಡಿರೋ ರಾಜ್ಯರುಗಳು ಒಬ್ಬರಿದ್ರೆ ಒಬ್ರು ಅಥವಾ 4-5 ಜನ ಇದ್ದಾರೆ ಅಂದ್ರೆ 4-5 ಜನ? ಆ ರೀತಿ ಸಾವಿತ್ರಿ, ಒಳ್ಳೆ ರಾಜರಂದ್ರು ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ. ರಘುವಂಶಿ ದಿಲೀಪನಿಂದ ಹಿಡಿದು ಶ್ರೀರಾಮಚಂದ್ರನ ತನಕ, ಇನ್ನು ಅವರು ಛತ್ರಪತಿ ಶಿವಾಜಿ ರಾಜೇ ಆಗಲಿ, ಯಾಕೆ HRH His Royal Highness ನಾಲ್ವಡಿ ಕೃಷ್ಣರಾಜ ಒಡೆಯರ್ ತನಕ ನನ್ನ ಮನೆ ಬಾಗಿಲಲ್ಲಿ ಇವತ್ತಿಗೂ ಗಂಡ ಬೇರುಂಡ ಕಟ್ಟಿದ್ದೇನೆ. ಸೊ ಒಳ್ಳೆ ರಾಜಂದ್ರೆ ಇರೋ ಹೊತ್ತಿಗೆ ನಮ್ಮ ದೇಶ ಸಮೃದ್ಧವಾಗಿ. ಇಲ್ಲದೆ ಹೋದ್ರೆ ನಾವು ಇನ್ನೊಂದು ಈಜಿಪ್ಟ್ ಆಗ್ತಿದ್ವಿ. ಒಬ್ಬ ಒರಿಜಿನಲ್ ಈಜಿಪ್ಷಿಯನ್ನು ಉಳಿತಾ ಇರಲಿಲ್ಲ, ಇನ್ನೊಂದು ಪರ್ಷಿಯಾ ಆಗ್ತಿದ್ವಿ. ಒಬ್ಬ ಒರಿಜಿನಲ್ ಪರ್ಷಿಯನ್ನು ಉಳಿದಿಲ್ಲ. ಒಂದು ಪರ್ಷಿಯನ್, ಒಂದು ಜೊರಾಸ್ಟ್ರಿಯನ್ ಏನಾದ್ರೂ ಸಿಗುತ್ತಾ ಇವತ್ತು ಐರಾನ್ ಇರಾಕ್ ರೀಜನ್ ಅಲ್ಲಿ? ಏನು, ಎಲ್ಲ ಹಾಳು ಮಾಡಿ ತಮ್ಮದನ್ನೇ ಕಟ್ಕೊಂಡ್ಬಿಟ್ರು. ಅಷ್ಟೊಂದು ಒಬ್ರಾದ್ಮೇಲೆ ಒಬ್ರು ಒಳ್ಳೆ ರಾಜರು ಇರೋ ಹೊತ್ತಿಗೆ ಏನು ನಾವುಗಳು ಈ ದೇಶ ಚಿಕ್ಕದಾಗ್ತಾ ಹೋಯ್ತು. ಆದ್ರೆ ಹಾಗೂ ಹೀಗೂ ನಾವು ಬದುಕಿರೋದೇಯ ಅಲ್ಲಿ ಇಲ್ಲಿ ಒಂದಲ್ಲ ಒಂದು ಒಳ್ಳೆ ರಾಜರು ಹುಟ್ಕೋತಾ ಇದ್ದಾರೆ. ಸೊ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಕೆಲವರ ಹೆಸರು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಬಪ್ಪ ರಾವಲ್ ಹೆಸರು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಲಲಿತಾದಿತ್ಯನ ಹೆಸರು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಎಷ್ಟೋ ಜನದ ಹೆಸರು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಇವ್ರದ್ದೆಲ್ಲ ಹೆಸರು ಹಾಕಬೇಕು. ನಾನು ಓದಿರೋ ಇತಿಹಾಸ, ನಾನು ತುಂಬ ಲಾಂಗ್ ಬ್ಯಾಕ್ ಓದಿದ್ದೆ, ಒಂದು 10-15 ವರ್ಷನೇ ಅನ್ಕೊಳ್ಳಿ. ನಾನು ಓದಿದ್ದು ಚೋಳರು, ಆಮೇಲೆ ಕದಂಬರು, ಬರೀ ಈ ಥರ ರಾಜವಂಶದ ಹೆಸರುಗಳನ್ನ ಓದಿದ್ದೀನಿ. ಬಟ್ ವೆನ್ ಇಟ್ ಕಮ್ಸ್ ಮೊಘಲರದ್ದು ಬಂದರೆ ಅಲಾವುದ್ದೀನ್ ಖಿಲ್ಜಿ ಹೆಸರು ಬರೋದು, ಅವನ ಹೆಸರಿಂದ ಚಾಪ್ಟರ್ ಬರೋದು. ಕದಂಬರದ್ದು ಒಬ್ಬ ರಾಜನ ಹೆಸರು ನೀವು ಪ್ರೈವೇಟಾಗಿ ಕೊಡ್ತಿರ್ಲಿಲ್ಲ, ಬಟ್ ಈ ಥರ ರಾಜರ ಹೆಸರುಗಳನ್ನ ಸಪ್ರೇಟಾಗಿ ಕೊಡ್ತಿದ್ರಿ. ತುಂಬ ಸಾಧನೆ ಮಾಡಿದ್ದಾನೆ, ಅಷ್ಟು ದೊಡ್ಡ ಸೈನ್ಯ ಇತ್ತು, ಅಷ್ಟು ಜನರನ್ನ ಹಿಂಗೆ ಸಾಯಿಸ್ತಾ, ತುಂಬ ಆಸೆ ಇದ್ದವನು, ಅದನ್ನು ಪಾಲಿಸ್ಕೊಂಡೇ ಬರೋನು, ಆ ಥರ ಓದಿದ್ದೀನಿ. ಬರೀ ಹೆಸರುಗಳು ರಾಜವಂಶಸ್ಥರು. ಭಾರತದಲ್ಲಿ ನಾನು ಓದ್ತಾ ಇದ್ದೀನಿ, ಭಾರತೀಯ ರಾಜರ ಹೆಸರಿಲ್ಲ, ಬರೀ ವಂಶದ ಹೆಸರು. ಬಟ್ ಬೇರೆಯವ್ರು ನಮ್ಮಲ್ಲಿ ಬಂದು ಕ್ರೌರ್ಯ ಮೆರೆದಿದ್ರು, ಅವ್ರ ಬಗ್ಗೆ ನನಗೆ ಚಾಪ್ಟರ್ಗಳು. ಹೌದು, ಅದಕ್ಕೆ ಇವಾಗ NCERT ಟೆಕ್ಸ್ಟ್ ಬುಕ್ ಬದಲಾಗಿರೋದು ನಿಜವಾಗ್ಲೂ ಒಳ್ಳೆಯದು. ಫಸ್ಟ್ ಆಫ್ ಆಲ್, ಈ ದೇಶದ ಲಿಖಿತ ಇತಿಹಾಸ 6,000 ವರ್ಷದ ಹಿಂದೆ ತನಕ ಹೋಗುತ್ತೆ. ಅಲಿಖಿತ, ಬರೀ ಓರಲ್ ಅಲಿಖಿತ ಇತಿಹಾಸ ಅದಕ್ಕೂ ಹಿಂದೆ ಹೋಗುತ್ತೆ. ಸೊ ಒಂದು ಟೆಕ್ಸ್ಟ್ ಬುಕ್ನಲ್ಲಿ 1,000 ವರ್ಷಕ್ಕೆ ಒಂದೊಂದು ಚಾಪ್ಟರ್ ಆದ್ರೂ 6 ಚಾಪ್ಟರು 1,000 ವರ್ಷದ ಒಂದೊಂದು ಚಾಪ್ಟರ್ ಬರಬೇಕು. ಆ್ಯಂಡ್ ಅಷ್ಟು ಇತಿಹಾಸ ಇದೆ ನಮಗೆ. ಮಹಾಭಾರತನೇ ನಾವು 4 ಚಾಪ್ಟರ್ ಬರಿಬಹುದು. ಆದರೆ ನಮ್ಮಲ್ಲಿ ಏನು ಮಾಡಿದ್ದಾರೆ, ಮಿಕ್ಕಿದ್ದ ಎಲ್ಲ ಇತಿಹಾಸನ ಒಂದು ಚಾಪ್ಟರಲ್ಲಿ ತುಂಬಿಸ್ಬಿಟ್ಟು ಬರೀ 1192 to 1947ಗೆ 5 ಚಾಪ್ಟರ್ ಮಾಡಿದ್ದಾರೆ. ಸೊ ಈಕ್ವಲೈಸ್ ಮಾಡಬೇಕು, ಇನ್ನೇನು ಅಲ್ಲ, ಈಕ್ವಲೈಸ್ ಮಾಡಿ. 6,000 ವರ್ಷದ ಇತಿಹಾಸ ಅಂತ ಹೇಳ್ತೀರಿಯಲ್ಲ, ಅಲಿಖಿತ ಇತಿಹಾಸ ಅದಕ್ಕೂ ಹಿಂದೆ ಹೋಗುತ್ತೆ. ನಾನು ಹೇಳ್ತಾ ಇಲ್ಲ, ಆರ್ಕಿಟಿಕ್ ಹೋಮ್ ಆಫ್ ದ ವೇದಾಸ್ ಅಂತ ಲೋಕಮಾನ್ಯ ತಿಲಕ್ದು ತುಂಬಾ ಒಳ್ಳೆ ಪುಸ್ತಕ ಇದೆ, ಎಲ್ಲರೂ ಓದಬೇಕು. ಎಲ್ಲರೂ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ನ ಲಾಯರ್ ಅಂದ್ಕೊಂಡಿದ್ದಾರೆ, ಬಟ್ ಹಿ ವಾಸ್ ಆಕ್ಚುಲಿ ಅ ಮ್ಯಾಥಮೆಟಿಷಿಯನ್. ಹಿ ವಾಸ್ ಆಕ್ಚುಲಿ ಅನ್ ಆಸ್ಟ್ರೋಫಿಸಿಸ್ಟ್ ಅಂಡ್ ಅ ಮ್ಯಾಥಮೆಟಿಷಿಯನ್. ಎಷ್ಟು ಲಾಯರ್ ಇದ್ರು ಅಷ್ಟೇ ಮ್ಯಾಥಮೆಟಿಷಿಯನ್ನೂ ಇದ್ರು ಅವರು. ಕ್ಯಾಲ್ಕುಲೇಟ್ ಮಾಡಿ ಆರ್ಕಿಟಿಕ್ ಹೋಮ್ ಆಫ್ ದ ವೇದಾಸ್ ಬರೆದಿದ್ದಾರೆ. ಇಟ್ಸ್ ಅ ವಂಡರ್ಫುಲ್ ಬುಕ್. ಸೊ ಈ ಅಟ್ಲೀಸ್ಟ್ ಈಕ್ವಲ್ ಮಾಡಿ ಅಲ್ಲ, 6,000 ವರ್ಷ, ಪ್ರತಿ 1,000 ವರ್ಷನೂ ಈಕ್ವಲ್ ಆಗಿ ಪಾಠ ಮಾಡಿ. ಟಿಪ್ಪು ಸುಲ್ತಾನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೈಸೂರು ಹುಲಿ ಅಂತ ಅನ್ಸಲ್ವಾ? ನೋಡಿ, ಒಂದೇ ಒಂದು ಹೇಳ್ತೀನಿ. ಅಡ್ಡಂಡ ಕಾರ್ಯಪ್ಪನವರ ನಾಟಕ ಇದೆ, ಟಿಪ್ಪು ನಿಜ ಕನಸುಗಳು ಅಂತ. ನಾ 2 ಸತಿ ನೋಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಅದೊಂದು ನಾಟಕ ಸಾಕು ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ. ಎಲ್ಲ ತೋರಿಸಿದ್ದಾರೆ ಶ್ರೀ ಅಡ್ಡಂಡ ಕಾರ್ಯಪ್ಪ ಅದರಲ್ಲಿ. ಟಿಪ್ಪು ಮಂದಿರಗಳನ್ನ ಒಡೆದು ಹಾಕಿದ್ದು, ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಬಂದಿದ್ದು, ಇಷ್ಟೇನಾ ಕನ್ವರ್ಟ್ ಮಾಡಿರೋದು, ಇಷ್ಟೇನಾ, ಇನ್ನೂ ಜಾಸ್ತಿ ಯಾಕೆ ಕನ್ವರ್ಟ್ ಆಗಿಲ್ಲ ಅಂತ ಕಾಗದಗಳು ಬರೆದಿರೋದು. ಸೊ
ಇಡೀ ನಾಟಕನ ನಾನಿಲ್ಲಿ ಕೂತ್ಕೊಂಡು ಸಾಕ್ಷ್ಯ ಸಮೇತ ಅಡ್ಡಂಡ ಕಾರ್ಯಪ್ಪ ಪ್ರತಿಯೊಂದಕ್ಕೂ ಸಾಕ್ಷ್ಯ ಸಮೇತ ನಾಟಕ ಬರೆದಿದ್ದಾರೆ. ಸೊ ಇಡೀ ನಾನು ಕೂತ್ಕೊಂಡು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸುತ್ತಮುತ್ತ ಎಲ್ಲರೂ ಅಡ್ಡಂಡ ಕಾರ್ಯಪ್ಪನವರ ಟಿಪ್ಪು ನಿಜ ಕನಸುಗಳು ಇದ್ರೆ ಹೋಗಿ ನೋಡಿ, ಎಲ್ಲ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಹೊರತಾಗಿಲ್ಲ ಆ ಮನಸ್ಥಿತಿ. ಸೊ ಎಲ್ಲ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಎಷ್ಟು ದ್ವೇಷ ಇತ್ತು ಹಿಂದೂಗಳ ಮೇಲೆ. ಬಟ್ ಮಲಬಾರ್ನಲ್ಲಿ ಏನೋ ಹಿಂದೂಗಳು ಆ ಮಲಬಾರ್ನಲ್ಲಿ ಸುಮ್ಮನೆ ಹಿಂದೂಗಳನ್ನ ಅಷ್ಟರನ್ನು ಸೇರಿಸ್ಬಿಟ್ಟು ಕೊಂದು ಹಾಕಿದ್ದು ಸುಮ್ಮನೆ. ಸೇಮ್ ಥಿಂಗ್, ಡೈ ಕನ್ವರ್ಟ್ ಅದರ್ವೈಸ್ ಗೋ. ಸೊ ಟಿಪ್ಪು ಮಾಡಿದ ಕ್ರೌರ್ಯಗಳ ಪಟ್ಟಿ ಹೇಳ್ತಾ ಹೋಗೋದು ಬೇಡ. ಯಾಕೆಂದ್ರೆ ಅಡ್ಡಂಡ ಕಾರ್ಯಪ್ಪ ಅದನ್ನ ಸಾಕ್ಷ್ಯ ಸಮೇತ ಸ್ಪಷ್ಟವಾಗಿ ಆಲ್ರೆಡಿ ಹೇಳಿದ್ದಾರೆ. ಸೊ ಅವರ ಬಾಯಿಂದನೇ ಕೇಳಿಸ್ಕೊಳ್ಳಿ, ಅವರ ನಾಟಕವನ್ನೇ ನೋಡಿ. ನಾನು ಹೇಳೋದಕ್ಕಿಂತ ಅವ್ರು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ನಾನೇ ನೋಡಿದ್ದೀನಿ ಅಂಡ್ ಇಟ್ಸ್ ವರ್ತ್ ವಾಚಿಂಗ್. ನಮ್ಮ ಭಾರತ ದೇಶ ಬ್ರಿಟಿಷರ ಕೈಗೆ ಸಿಕ್ಕಾಕೊಂಡಿದ್ದು ಹೇಗೆ? ಆಕ್ಚುಲಿ ದಟ್ ಈಸ್ ದಿ ಐರೋನಿ. ಕತ್ತಿಯಿಂದ ಕಾನ್ಕರ್ ಮಾಡಲಿ. ಥಾಮಸ್ ಬ್ಯಾಬಿಂಗ್ಟನ್ ಮ್ಯಾಕೌಲೆ ಇದೇ ಮಾತನ್ನ ಹೇಳಿದ್ದು. ಹಿಂದೂಗಳಿಗೆ ಅವರ ಧರ್ಮದ ಮೇಲೆ ಅವ್ರಿಗೆ ಅಸಹ್ಯ ಆಗಬೇಕು, ಕೀಳು ಭಾವನೆಯನ್ನ ಇಡೀ ಭಾರತದ ಒಂದು ಮಿಡಲ್ ಕ್ಲಾಸ್ ಅಂಡ್ ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ತುಂಬಿಸಿದ್ರು. ಮಕ್ಕಳನ್ನ ನಿಮ್ಮ ಗುರುಕುಲಕ್ಕೆ ಕಳಿಸಿದ್ರೆ ವೇಸ್ಟ್.